ಈಗ ಲಿಂಗಾಯತ ಜಾತಿ ಗಣತಿ ಆಯಿತು ಸರ್. ಎಸ್, ಲಿಂಗಾಯತರು ಒಕ್ಕಲಿಗರು ಒಂದೊಂದು ಸಹಿಯನ್ನು ಹಾಕಿದ್ರು ಬೇಡ ಅಂತೇಳಿ, ನೀವು ಸಹಿ ಹಾಕಿದ್ರು. ಸೈನ್ ಹಾಕಿದ್ದೇನೆ. ನನಗೆ ಭಾಳ ಆಶ್ಚರ್ಯ ಆಗಿದೆ ನೀವು ಸಹಿ ಹಾಕಿದ್ನ. ಎಸ್, ಯಾಕೆ ಅಂತ ಕೇಳಿ. ಯಾಕೆ ಯಾಕೆ ಅನ್ನೋದಕ್ಕಿಂತ ಮೊದಲು ನೀವು ಹೇಳಿದೊಂದು ಮಾತನ್ನು ಕೇಳ್ತೀನಿ. ನೀವು ಒಕ್ಕಲಿಗ ನಾಯಕರುಗಳು ಸಹಿ ಹಾಕಿದಾಗ ಯಾರೆಲ್ಲ ಸಹಿ ಹಾಕಿದ್ರು ಅಂತ ಕೇಳಿದಾಗ ಅಲ್ಲಿ ಒಂದು ಕೇಳಲಾಯಿತು, ಡಿ ಕೆ ಶಿವಕುಮಾರ್ ಇವರೆಲ್ಲ ಹಾಕಿದ್ದಾರೆ ಅಂತೇಳಿ. ಸಹಿ ಹಾಕ್ಬೋದಾದರೆ ಸಚಿವರಾಗಿದ್ದವರು ಹಾಕುವುದು ಅನ್ನೋದು ತಪ್ಪು ಅಂತ ಹೇಳಿದೆ. ಅಗ್ರೀಡ್. ಅಂಡ್ ಯುವರ್ MLA ಹಾಕ್ಬೋದು. MLA ಇಸ್ ನಾಟ್ ಎ ಗೌರ್ಮೆಂಟ್. ಓಕೆ ಸರ್, ಒಂದು ಗೌರ್ಮೆಂಟ್ ಕ್ಲಾರಿಟಿ ಕೊಡಿ ನನಗೆ ಅದರ ಬಗ್ಗೆ. ನೋಡಿ, ನೀವು ಯಾರಿಗೆ ಕೊಡ್ತೀರಿ ಈ ವರದಿಯನ್ನು ಬಿಡುಗಡೆ ಮಾಡಬೇಡಿ ಅಂತೇಳಿ? ಸರ್ಕಾರಕ್ಕೆ ತಾನೆ. ಸರ್ಕಾರ ಅಂದರೆ ಯಾರು? ಮಂತ್ರಿಗಳು. MLA ಇಸ್ ನಾಟ್ ಗೌರ್ಮೆಂಟ್. ಓಕೆ, MLA ಶಾಸಕ, ಒಬ್ಬ ವಿಧಾನಸಭಾ ಸದಸ್ಯ ಅಷ್ಟೇ. ಅವರು ನಾನು ಹೇಳಿದ್ದು ಒಬ್ಬ ಈಗ ನಾನು ಐ ಆಮ್ ನಾಟ್ ಎ ಗೌರ್ಮೆಂಟ್. ಇವನ್ ಟುಡೇ ಐ ಆಮ್ ನಾಟ್ ಎ ಗೌರ್ಮೆಂಟ್. ಓಕೆ, ಇಫ್ ಐ ಆಮ್ ಎ ಮಿನಿಸ್ಟರ್ ಐ ಆಮ್ ಎ ಗೌರ್ಮೆಂಟ್. ಓಕೆ, ನೀವು ಆಗ್ತಿರ್ಲಿಲ್ಲ. ನೀವು ಒಂದು ವೇಳೆ ಸಚಿವರಾಗಿದ್ದು, ನಾನು ಮಂತ್ರಿ ಇದ್ದೀರ ಹಾಕ್ತಿರಲಿಲ್ಲ. ನಿಮ್ಮ ಪಕ್ಷ ಸಚಿವರು ಹಾಕಿದ್ದಾರೆ. ಈಗ MB ಪಾಟೀಲ್ ಹಾಕಿದ್ದಾರೆ, ಅದೇ ಈಶ್ವರ್ ಖಂಡ್ರೆ ಹಾಕಿದ್ದಾರೆ. ಅದು ಮಂತ್ರಿಗಳು ಹಾಕಬಾರ್ದು ಅಂತ ಹೇಳಿದೆ. ಆ ಮಂತ್ರಿಗಳು ರಿಶ್ಯೂ ಮಾಡೋ ಸ್ಟೇಜಲ್ಲಿ ಇದ್ದೀರಿ ನೀವು. ಸರ್, ಮಂತ್ರಿಗಳು ಹಾಕಿರುವಂತಹ ಸಹಿಗೆ ತಾವು ಕೂಡ ಸಹಿ ಹಾಕಿ ಕೊಟ್ಟಿರುವಂಥದ್ದು. ನಾನೇನು ಹೇಳ್ತಾ ಇದ್ದೀನಿ, ನಾನು ಸಹಿ ಶಾಸಕ ಇದ್ದೇನೆ, ಹಾಕಿದ್ದೇನೆ. ಈಗ ನಿಮ್ಮ ಸಚಿವರು ಹಾಕ್ಬೋದು. ಸಚಿವರು ಹಾಕಿ ತಪ್ಪು ನಿಮ್ಮ ಪ್ರಕಾರ? ಈಗ ಸಚಿವರು ಹಾಕಬಾರ್ದು. ಯಾರಿಗೆ ಕೊಡ್ತೀರ ಅಂತ ತಗೊಂಡೋಗಿ ಚೀಫ್ ಸೆಕ್ರೆಟರಿ ಕೊಡ್ತೀರಿ. ಹಾಗಿದ್ರೆ ನೀವು ಕ್ಲಾರಿಟಿ ಬಂತು. ಸಚಿವರು ಹಾಕಬಾರ್ದಾಗಿತ್ತು, ಹಾಕಿದ್ದಾರೆ, ತಪ್ಪದು ಅಂತ ನೀವು ಹೇಳ್ತಾ ಇದ್ದೀರಿ. ಶಾಸಕ ಹಾಕಬಹುದು ಅಂತ. ಅಟ್ ದ ಸೇಮ್ ಟೈಮ್ CBI ಕೇಸನ್ನು ವಾಪಸ್ ಪಡಿಬೇಕು ಅಂತೇಳಿ ಇದೇ ನಿಮ್ಮ ಸರ್ಕಾರ, ನೀವು ಶಾಸಕರಾಗಿದ್ದಂಥ ಸರ್ಕಾರ, ಕ್ಯಾಬಿನೆಟ್ ವಾಪಸ್ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಮಾಡುತ್ತೆ. ಆ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ಕೇಸನ್ನು ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಅವರು ರಜೆಯಲ್ಲಿರ್ತಾರೆ ಅಥವಾ ಅದರಲ್ಲಿ ಹಾಜರಿರೋದಿಲ್ಲ. ಇದರ ಬಗ್ಗೆ ನಿಮ್ಮ ಕ್ಲಾರಿಟಿ ಏನು? ಸರಿನೋ ತಪ್ಪೋ? ಪ್ರಾಮಾಣಿಕವಾಗಿ ಹೇಳ್ತೇನೆ, DK ಶಿವಕುಮಾರ್ ಅವ್ರ ಬಗ್ಗೆ ಆರೋಪ ಇದೆ ಇಲ್ಲ ಅಂತ ಹೇಳಲ್ಲ. ಆದರೆ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ. ಅವರೆಲ್ಲಿಯೂ ಮಂತ್ರಿಗಳಾಗಿ ಸರ್ಕಾರದಲ್ಲಿ ಇದಾಗಿ ಭ್ರಷ್ಟಾಚಾರ ಮಾಡಿದ ಒಂದು ಆರೋಪ ಇಲ್ಲ. ಪ್ಲೀಸ್ ಲಿಸನ್ ಟು ಕೇರ್ಫುಲಿ. ಭ್ರಷ್ಟಾಚಾರದ ಆರೋಪ ಅಲ್ಲ ಅವ್ರ ಮೇಲೆ ಇರೋದು. ಅವ್ರ ಮೇಲೆ ಮಿತಿಮೀರಿದ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನೋದು ಆರೋಪ. ಯಾರ್ದು? ಇನ್ಕಮ್ ಟ್ಯಾಕ್ಸ್ದು. ಅವರು ಆಸ್ತಿ ಗಳಿಸಿದ್ದಕ್ಕೆ ಅವ್ರೇನು ಹೇಳ್ತಾರೆ ಶಿವಕುಮಾರ್ ಅವರು? ನಂದೆಲ್ಲ ಇದೆ. ಈ ಹ್ಯಾವ್ ಎ ಬಿಸ್ನೆಸ್. He is in a real estate, he is in a malls, he is in a education institution. He is a very professional businessman. ಯಾರು? DK ಶಿವಕುಮಾರ್. ರಾಜಕಾರಣಿನೂ ಹೌದು, ಪ್ರೊಫೆಷನಲ್ ಬಿಸ್ನೆಸ್ ಮ್ಯಾನ್ ಹೌದು. ಹೀಗಾಗಿ ನನ್ನ ಆಸ್ತಿಯನ್ನು ನಾನು ಬಿಸ್ನೆಸ್ನಲ್ಲಿ ಗಳಿಸಿದ್ದೇನೆ, ನಾನು ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದೇನೆ, ಅದು ಏನು ಹೆಚ್ಚು ಕಡಿಮೆ ಇದ್ದರೆ ಎನ್ಕ್ವೈರಿ ಆಗಲಿ ಅಂತ ಹೇಳ್ತಿದ್ದಾರೆ. ಆದರೆ ವ್ಯವಸ್ಥಿತವಾಗಿ ಅವ್ರ ಮೇಲೆ CBI ಕೇಸ್ ಹಾಕಿಸಿ, CBIದಿಂದ ಕೇಸ್ ಹಾಕಿಸಿ, ಅರೆಸ್ಟ್ ಮಾಡಿಸಿ, ಹ್ಯೂಮಿಲಿಯೇಷನ್ ಮಾಡಿ ಇವತ್ತು ವಾಪಸ್ ಬಂದ್ರಲ್ಲ, ಅದಕ್ಕೆ ಪರವಾನಗಿ ಕೊಟ್ಟಿದ್ದರು ಹಿಂದಿನ ಸರ್ಕಾರ ಯಡಿಯೂರಪ್ಪ ಅವರು ಇದ್ದಾಗ. ಆದರೆ ಅಲ್ಲಿ AG ಅವರು ಒಪ್ಪಿರಲಿಲ್ಲ. ಹೀಗಾಗಿ ಅದು ನ್ಯಾಯಬದ್ಧವಾಗಿ ಇಲ್ಲ ಅಂಥೇಳಿ ಸರ್ಕಾರ ಅದನ್ನು ವಾಪಸ್ ತಗೊಂಡು ಜನತೆಗೆ ಏನು ಸಂದೇಶ ಕೊಡ್ತಿರೋದು? ಜನತೆಗೆ ಏನು ಸಂದೇಶ? ಪ್ರಾಮಾಣಿಕ ಸರ್ಕಾರ, ನಾವು BJPಗಿಂತ ಡಿಫ್ರೆಂಟ್ ಆಗಿರುವಂಥ ಸರ್ಕಾರ, ಡೆಫಿನೆಟ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಎಸ್, ಡೆಫಿನೆಟ್ಲಿ. ಇಂಥ ಸರ್ಕಾರ ಈ ರೀತಿ ಕೇಸನ್ನು ವಾಪಸ್ ತೆಗೆದುಕೊಂಡು ಜನತೆಗೆ ಏನು ಸಂದೇಶ? ದೇರ್ ಇಸ್ ನಥಿಂಗ್ ರಾಂಗ್. ನಾನು ಐ ಆಮ್ ಆಲ್ಸೋ ಲಾಯರ್. ಆ ಕೇಸ್ ತಗೊಂಡಿದ್ದು ಸರಿ ಇದೆ. ಯಾಕೆ ಅಂತ ನೈತಿಕತೆ ಪ್ರಶ್ನೆ ಬರುತ್ತಲ್ಲ. ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನೈತಿಕತೆ. ನಾನು ಕಾನೂನಿನ ಪ್ರಶ್ನೆ ಮಾತಾಡ್ತಾ ಇದ್ದೀನಿ ಇಲ್ಲಿ. ನೈತಿಕತೆವಾದ ಕೂಡ ಅವ್ರ ಮೇಲೆ ದ್ವೇಷಭರಿತವಾಗಿ BJP ಅವರು CBI ಕೊಟ್ಟರು. ನಾನೊಬ್ಬ